ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಾಗ ಶಾಲೆಯ ವಿದ್ಯಾರ್ಥಿ ಚರಣ್ ಎಂಬಾತನ ತಂದೆ ಚೌಡಪ್ಪ ಏಕಾಏಕಿ ಶಾಲೆಗೆ ಬಂದು ಅಮಾನವೀಯವಾಗಿ ಶಿಕ್ಷಕಿ ಮಂಜುಳಾ ಅವರ ಮೇಲೆ ಕೈ ಮಾಡಿರುವ ಘಟನೆ ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ಕ್ಷೇತ್ರನಹಳ್ಳಿಯ ಬನಹಳ್ಳಿ ಸಂಕೀರ್ಣದಲ್ಲಿ ನಡೆದಿದೆ. ಮಾಲೂರು ತಾಲೂಕಿನಲ್ಲಿ ದಿನಾಂಕ 12/9/2025 ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಾಗ ಸದರಿ ಶಾಲೆಯ ವಿದ್ಯಾರ್ಥಿ ಚರಣ್ ಎಂಬುವನು 2 ದಿನಗಳಿಂದ ಶಾಲೆಗೆ ಬಂದಿರೋದಿಲ್ಲ. ಈ ವಿಚಾರವಾಗಿ ಶಿಕ್ಷಕಿ ಮಂಜುಳಾ ಅವರು ಚರಣ್ ಎಂಬ ವಿದ್ಯಾರ್ಥಿಯನ್ನ ಪ್ರಶ್ನೆ ಮಾಡಿದ್ದಾರೆ. 2 ದಿನಗಳಿಂದ ಶಾಲೆಗೆ ಯಾಕೆ ಬಂದಿಲ್ಲ, ಈಗ ಪರೀಕ್ಷೆಯಲ್ಲಿ ಏನು ಬರೀತೀಯಾ ಅಂತ ಕೇಳಿದ್ದಕ್ಕೆ ವಿದ್ಯಾರ್ಥಿ ಮನೆಗೆ ಹೋಗಿ ತಂದೆಗೆ ಹೇಳಿದ್ದಾರೆ. ತಂದೆ ಚೌಡಪ್ಪ ಎಂಬ ವ್ಯಕ್ತಿ ಶಾಲೆಗೆ ಕರೆದುಕೊಂಡು ಬಂದಂತಹ ವಿದ್ಯಾರ್ಥಿಯ ತಂದೆ ಚೌಡಪ್ಪ ಏಕಾಏಕಿ ಕರ್ತವ್ಯ ನಿರತ ಶಿಕ್ಷಕಿ ಮಂಜುಳಾ ಅವರ ಮೇಲೆ ಕೈ ಮಾಡಿ ಶಾಲೆಯಿಂದ ಹೊರಗೆ ದಬ್ಬಿದ್ದಾರೆ. ಇನ್ನು ತಪ್ಪಿಸಿಕೊಂಡ ಶಿಕ್ಷಕಿ ಈತನು ಎಳೆದ ರಭಸಕ್ಕೆ ಬಿದ್ದು ಹೋದ ಕಾರಣ ತಲೆಗೆ ಗಂಭೀರವಾದ ಪೆಟ್ಟಾಗಿದೆ. ಈ ವ್ಯಕ್ತಿ ಶಿಕ್ಷಕಿಯನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು, ಈ ಘಟನೆಯನ್ನು ಕರ್ನಾಟಕ ರಾಜ್ಯ SC/ST ನೌಕರರ ಸಮನ್ವಯ ಸಮಿತಿ ಹಾಗೂ SC/ST ಪ್ರಾಥಮಿಕ ಮಾಧ್ಯಮಿಕ ಶಾಲಾ ಶಿಕ್ಷಕರ ಸಂಘ ಮಾಲೂರು ತಾಲೂಕು ಶಾಖೆ ಜಂಟಿಯಾಗಿ ತೀವ್ರವಾಗಿ ಖಂಡಿಸಿದ್ದು, ಚೌಡಪ್ಪ ಎಂಬ ವ್ಯಕ್ತಿಯನ್ನು ಶೀಘ್ರವಾಗಿ ಬಂಧಿಸಬೇಕು, ಹಾಗೆಯೇ ಈ ಸಂಬಂಧ ಶಿಕ್ಷೆಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ಒತ್ತಾಯಿಸಿ ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ಮನವಿ ಪತ್ರವನ್ನು ಸಲ್ಲಿಸಿ SC/ST ಪ್ರಾಥಮಿಕ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ದೊಡ್ಡಿ ನಾರಾಯಣಸ್ವಾಮಿ ಹಾಗೂ ಬಿ ಗೌರಪ್ಪ ಅಧ್ಯಕ್ಷರು, ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿ ಮತ್ತು ಮಂಜುನಾಥ್ ಬಡ್ತಿ ಮುಖ್ಯೋಪಾಧ್ಯಾಯ ಸಂಘದ ಉಪಾಧ್ಯಕ್ಷರು ತಪ್ಪಿತಸ್ಥ ಚೌಡಪ್ಪರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಒತ್ತಾಯಿಸಿ ಹೇಳಿದರು. ಎಂ ರಮೇಶ್ ನೌಕರರ ಸಮನ್ವಯ ಸಮಿತಿ ಖಜಾಂಚಿ ಅಶೋಕ್ C NPS ನೌಕರರ ಸಂಘದ ಅಧ್ಯಕ್ಷರು ಕಿರಣ್ SC/ST ಸಂಘದ ಕಾರ್ಯದರ್ಶಿ ಹಾಗೂ ಹಲವಾರು ಶಿಕ್ಷಕರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ರು. ವರದಿ SY ವಿಜಯೇಂದ್ರ ಸಂಪಂಗೆರೆ, ನಿರ್ದೇಶಕರು ಜೈ ಭೀಮ್ ನ್ಯೂಸ್, ರಾಜಪ್ಪ ರಾಯಸಂದ್ರ, ರಾಜ್ಯ ಸಮಿತಿ. ವಿದ್ಯಾರ್ಥಿಗಳು ಬಂದಿದ್ದಾರೆ. ಮಗು 2 ದಿವಸದಿಂದ ಬಂದಿಲ್ಲ ಅಂದ್ಬಿಟ್ಟು ಶಿಕ್ಷಕರಾದಂಥ ಮಂಜುಳಾರವರು ಮಗುವಿಗೆ ಯಾಕೆ ಬಂದಿಲ್ಲ ಅಂತ ಕೇಳಿದ್ದಾರೆ. ಆವಾಗ ಕೈಯಿಂದ ಕೈ ಮೇಲೆ ಒಂದು ಏಟು ಹೋಗಿದ್ದಾರೆ. ಅದಕ್ಕೆ ಮಗು ಮನೆಗೆ ಹೋಗಿ ಪೇರೆಂಟ್ಸ್ ಕೇಳಿದ್ದಾರೆ. ಪೇರೆಂಟ್ಸ್ ಆದಂಥ ತಂದೆ ಚೌಡಪ್ಪ ಶಾಲೆಗೆ ಬಂದು ಮೇಡಮರ ವಾಗ್ವಾದ ಮಾಡಿ ಅವರನ್ನು ತಳ್ಳಿದ ರಭಸಕ್ಕೆ ಕಿಟಕಿ ತಲೆ ಹೊಡೆದು ಸ್ವಲ್ಪ ಏಟಾಗಿದೆ. ಅಲ್ಲಿ ನಮ್ಮ ಮೇಡಮ್ ಅವ್ರನ್ನ ತಕ್ಷಣ ಅವ್ರ ಪತಿಯವರು ಬಂದು ಆಂಬುಲೆನ್ಸ್ ಮೂಲಕ ಕರ್ಕೊಂಡ್ಬಂದು ನಾವು ಮಾಲೂರಿಗೆ 10:30ಗೆ ಸೇರಿಸಿ ಚಿತ್ತಾರಿಸಿ ಅವ್ರನ್ನ ವೈದ್ಯರ ಒಂದು ನಿಗಾ ಇದರಲ್ಲಿ ಇಟ್ಟುಕೊಂಡು ಚೆಕ್ ಮಾಡಿದ್ದಾರೆ. ಈಗ ಚೆನ್ನಾಗಿದ್ದಾರೆ. ನಾನು 10:30ಗೆ ಸಂಬಂಧಪಟ್ಟ ಮಾಸ್ತಿ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಸಂಬಂಧಪಟ್ಟ ವ್ಯಕ್ತಿ ಯಾರಿದ್ದಾರೆ ಅವರನ್ನು ಅರೆಸ್ಟ್ ಮಾಡಿ FIR ಮಾಡಿ ಅವರನ್ನು ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದಾಗ ಅವರು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ತಕ್ಷಣವೇ ನನಗೆ ಪುನಃ ಫೋನ್ ಮಾಡಿದಾಗ ಅವರು ಊರಿನಲ್ಲಿಲ್ಲ, ಮನೆಯಲ್ಲಿ ಯಾರೂ ಇಲ್ಲ, ಬೀಗ ಹಾಕೊಂಡು ಹೋಗಿದ್ದಾರೆ ಅಂತ ಮಾಡಿದ್ದಾರೆ. ಈಗ ನಾವೆಲ್ಲ ಶಿಕ್ಷಕರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಅವರ ಪತಿ ಎಲ್ಲರೂ ಕೂಡ ಇಲ್ಲಿದ್ದೀವಿ. ಮೇಡಮ್ ಅವರು ಚೆನ್ನಾಗಿದ್ದಾರೆ. ಸಂಬಂಧಪಟ್ಟ ವ್ಯಕ್ತಿಯನ್ನು ನಾವು ಕಾಯ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕ್ರಮ ವಹಿಸಬೇಕು ಅಂತ ನಾನು ನಮ್ಮ ಶಿಕ್ಷಕರ ಸಂಘದ ಪರವಾಗಿ ಶಿಕ್ಷಕರ ಪರವಾಗಿ ಹೇಳ್ತಾ ಇದ್ದೀವಿ. ಮೇಡಮ್ ಅವರು ಚೆನ್ನಾಗಿದ್ದಾರೆ. ಅವರು ಆರೋಗ್ಯವಾಗಿ ಇರೋದಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಸರ್, ಈಗ ಆ ವ್ಯಕ್ತಿ ತಲೆಗೆ ಮುಗಿತಾ? ತಲೆ